ಇವತ್ತು ಕಾಂಗ್ರೆಸ್ನವರು BK ಹರಿಪ್ರಸಾದ್ ಆದಿಯಾಗಿ ದೊಡ್ಡ ದೊಡ್ಡ ಭಾಷಣವನ್ನು ಬಿಗಿತಾರೆ. ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ KPCC ಅಧ್ಯಕ್ಷರು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ತಾಯಿವತ್ತು ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದ್ರಲ್ವ ಸ್ವಾಮಿ, ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ಸರ್ಕಾರ ನೀವು ಮಾಡಿರ್ತಕ್ಕಂಥ ಸಾಧನೆ ಏನು? ನಾನು ಹೇಳ್ತೇನೆ, ಅಹಿಂದ ಹೆಸರು ಹೇಳ್ಕೊಂಡು ರಾಜ್ಯದ ಚುಕ್ಕಾಣಿ ನೀಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವರು ಮಾಡಿರ್ತಕ್ಕಂಥ ಸಾಧನೆ ಏನಪ್ಪ ಅಂತ ಹೇಳಿದ್ರೆ, ಕೊಪ್ಪಳದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಗವಿ ಸಿದ್ದಪ್ಪನ ಬರ್ಬರ ಹತ್ಯೆ ಆಯಿತು. ಈ ನಾಲಾಯಕ ಕಾಂಗ್ರೆಸ್ ಸರ್ಕಾರಕ್ಕೆ ಏನೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಯಲ್ಲಾಪುರದಲ್ಲಿ ಹಾಡು ಹಗಲೇ ಒಬ್ಬಳ ದಲಿತ ಮಹಿಳೆ ಲವ್ ಜಿಹಾದ್ ಬರ್ಬರ ಹತ್ಯೆ ಆಯಿತು. ಕಾಂಗ್ರೆಸ್ ಸರ್ಕಾರ ಯೋಗ್ಯತೆಗೆ ಅವ್ರಿಗೆ ಏನೂ ಕೂಡ ಮಾಡೋದಕ್ಕಾಗಲಿಲ್ಲ. ಹುಬ್ಳಿನಲ್ಲಿ ಒಬ್ಬ ಬಡ ಕುಟುಂಬಕ್ಕೆ ಸೇರಿರ್ತಕ್ಕಂಥ ನೇಹ ಬರ್ಬರ ಹತ್ಯೆ ಆಗ್ತದೆ ಮಧ್ಯಾಹ್ನ ಲವ್ ಜಿಹಾದ್ ಪ್ರಕರಣದಲ್ಲಿ. ಇವ್ರ ಯೋಗ್ಯತೆಗೆ ಏನೂ ಮಾಡೋಕ್ಕಾಗಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಅಷ್ಟೇ ಅಲ್ಲ, ಮೊನ್ನೆ ಹಾವೇರಿ ಜಿಲ್ಲೆಯ ನರೇಗಲ್ನಲ್ಲಿ ಹೋರಿ ಓಡಿಸ್ತಕ್ಕಂಥ ಸಂದರ್ಭದಲ್ಲಿ ಕುರುಬ ಸಮಾಜಕ್ಕೆ ಸೇರಿರ್ತಕ್ಕಂಥ ಕೆಲ ಯುವಕರು ಹೋರಿ ಬೆದರಿಸೋದಕ್ಕೆ ಪಟಾಕಿ ಹೊಡೆದ್ರು ಅಂತೇಳಿ ಕೆಲವು ಮತೀಯ ಶಕ್ತಿಗಳು ಬಂದು ಲೋಹಿತ್ ಕುರುಬರು ಬಂದು ಕೈ ಕಡಿದ್ರಲ್ಲ, ಏನ್ ನರ ಸತ್ತೋಗಿತ್ತ ಕಾಂಗ್ರೆಸ್ ಸರ್ಕಾರಕ್ಕೆ. ಅವ್ರನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕಾಗಲಿಲ್ಲ. ಬಂಧುಗಳು, ಇಲ್ಲಿಗೆ ಮುಗಿಲಿಲ್ಲ. ಹಾವೇರಿ ಜಿಲ್ಲೆ ನರೇಗಲ್ಲಾದಂಥ ಪ್ರಕರಣ ಆದ ಎರಡೇ ದಿನದಲ್ಲಿ ರಟ್ಟೆಹಳ್ಳಿನಲ್ಲಿ ಮರಾಠ ಸಮಾಜಕ್ಕೆ ಸೇರಿರ್ತಕ್ಕಂಥ ಶಿವಾಜಿ ರಾವ್ 60 ವರ್ಷದ ಒಬ್ಬ ಯಜಮಾನರು ಕ್ಷುಲ್ಲಕ ಕಾರಣಕ್ಕೆ ಮತೀಯ ಶಕ್ತಿಗಳು ಬಂದು ಹಾಡು ಹಗಲೇ ಅವ್ರನ್ನ ಕೊಲೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ದುರಂತ ಏನು ಗೊತ್ತಾ ಸ್ವಾಮಿ? ದುರಂತ ಏನು ಅಂತ ಹೇಳಿದ್ರೆ, ಇವತ್ತು ಶಿವಾಜಿ ಇವತ್ತು ರಟ್ಟೆಹಳ್ಳಿಯಲ್ಲಿ ಏನು ಪ್ರಾಣ ಕಳೆದುಕೊಂಡ್ರು, ನರೇಗಲ್ಲಲ್ಲಿ ಏನೋ ಮಾರಣಾಂತಿಕ ಹಲ್ಲೆ ಆಯಿತು, ಯಲ್ಲಾಪುರದಲ್ಲಿ ಏನೋ ದಲಿತ ಮಹಿಳೆ ಹತ್ಯೆ ಆಯಿತು, ಕೊಪ್ಪಳದಲ್ಲಿ ಏನೋ ವಾಲ್ಮೀಕಿ ಸಮಾಜದ ಯುವಕ ಹತ್ಯೆ ಆಯಿತು, ಹುಬ್ಳಿನಲ್ಲಿ ಇವತ್ತೇನು ಹತ್ಯೆ ಆಯಿತು. ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರದ ಯಾವುದೇ ಮಂತ್ರಿ ಆ ಮನೆಗಳಿಗೆ ಭೇಟಿ ಕೊಡಲಿಲ್ಲ. ಇಂಥ ನಾಳೆ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ಇಂಥ ಹಿಂದೂಗಳ ಬರ್ಬರೆ ಹತ್ಯೆ ಆಗ್ತಾ ಇದ್ರೆ ಒಬ್ಬ ಇವ್ರ ಯೋಗ್ಯತೆಗೆ ಒಬ್ಬ ಕಾಂಗ್ರೆಸ್ಸಿನ ಸಚಿವರು ಒಬ್ಬ ಹೋಗಿ ಆ ಮನೆಗಳಿಗೆ ಹೋಗಿ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಏನ್ ಹೇಳ್ತಾರೆ ಮುಖ್ಯಮಂತ್ರಿಗಳು? ಪರಿಹಾರವನ್ನು ಕೊಟ್ಟಿದ್ದೇವೆ. ಬೆಂಗಳೂರು ವಿಧಾನಸೌಧದಲ್ಲಿ AC ರೂಮ್ನಲ್ಲಿ ಕುತ್ಕೊಂಡು ಚೆಕ್ ಅನ್ನ ಬರೆದು ಪೋಸ್ಟ್ ಮಾಡಿ ಅಧಿಕಾರಿಗಳ ಮೂಲಕ ಕಳಿಸಿ ಪರಿಹಾರನ ಕೊಟ್ಟಿದ್ದೇವೆ ಅಂತ ಹೇಳಿ ಕೈ ಕೊಟ್ಕೊಂಡು ಕುಳಿತಿದ್ದೀರಲ್ಲ ಸ್ವಾಮಿ. ಇಡೀ ದೇಶದಲ್ಲಿ ಆಗದೆ ಇರತಕ್ಕಂಥ ಇವತ್ತು ಕೊಲೆಗಳು ಕರ್ನಾಟಕ ರಾಜ್ಯದಲ್ಲೇ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣ, ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ, ಇದರ ಪರಿಣಾಮ ಪ್ರತಿನಿತ್ಯ ಇವತ್ತು ಹಿಂದೂಗಳ ಹತ್ಯೆ ಇವತ್ತು ಕರ್ನಾಟಕ